ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ, ಮೌಲ್ಯಗಳ ಬಗ್ಗೆ ಇನ್ನೊಂದಷ್ಟು ಆ್ಯಡ್ ಮಾಡಬೇಕಾಗತ್ತೆ. ಖಂಡಿತವಾಗ್ಲೂ ಮಾಡಬೇಕು. ಈಗ ನಾನು ಹೇಳ ನಿಮಗೆ, ನಾನು ಯಾವುದೇ ಜಿಲ್ಲೆಗಳಿಗೆ ಹೋದರೆ ನನ್ನ ಫೇವ್ರೆಟ್ ಪ್ರೋಗ್ರಾಮು ಅಡ್ರೆಸ್ ಮಾಡೋದು ಮಕ್ಕಳಿಗೆ. ಅಂದರೆ ನಾನು DC ಅವ್ರಿಗೆ ಫಸ್ಟೇ ಪತ್ರವನ್ನು ಬರೆದಿರ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳನ್ನು ಒಂದೇ ರೂಫ್ ಕೆಳಗಡೆ ಒಂದೇ ಕಡೆ ಸೇರಿಸ್ಬೇಕು ನೀವು. ಯಾಕಂದರೆ ನಾನು ಒಂದೊಂದು ಕಾಲೇಜ್ಗೆ ಹೋಗಿ ಮಾತಾಡೋಕ್ಕಾಗೋದಿಲ್ಲ. ಒಂದು 3-4 ಸಾವಿರ 5,000 ಜನ ಮಕ್ಕಳನ್ನ ಒಂದೇ ಕಡೆ ಸೇರಿಸ್ತಾರೆ. ಅರಿವನ್ನು ನಾನು ಯಾವ ಥರ, ನೀವು ಒಂದೊಂದು ಸಲ ನೀವು ನನ್ನ ಪ್ರೋಗ್ರಾಮ್ ನೋಡಬೇಕು, ಆ ಥರ ನಾನು ಹೇಳ್ತೀನಿ. ನೀವು ನಂಬ್ತೀರಾ, ಮೊಬೈಲು 7-8ನೇ ಕ್ಲಾಸ್ ಮಗಳು ಬೆತ್ತಲೆ ಆಗಿ ಒಂದು ಹುಡುಗನ ಕಳಿಸಿರ್ತಾಳೆ. ಅಂದರೆ ಅದು ಕ್ರಮೇಣವಾಗಿ ಏಕ್ದಮ್ ಬದಲಾಗಲ್ಲ. ನೀವು ಕ್ಲೋಸ್ ಆಗ್ತಾ ಹೋದಾಗ ಇವಳ ಸಂಬಂಧಗಳು ಆ ಥರ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ನಾನು ಸರಿನಾ ತಪ್ಪಾ, ಇದು ನನ್ನ ಭವಿಷ್ಯ ಏನೋ. ನಾನು ಯಾವಾಗಲೂ ಹೇಳ್ತೀನಿ ಮಕ್ಕಳಿಗೆ, ನೀವು ಗುರಿ ಮುಟ್ಟೋತನ ನಿಮ್ಮ ಒಂದು ಏಕಾಗ್ರತೆ ಆ ಕಡೆ ಈ ಕಡೆ ಹೋಗಬಾರ್ದು. ಆಮೇಲೆ ನೀವು ಹೌದು, ನಿಮಗೆ ನಾವು ಮೈ ನೆರೆದ ಮೇಲೆ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರ್ತವೆ. ಅವು ಯಾರನ್ನಾದರೂ ಒಬ್ಬ ಹುಡುಗನ ನೋಡಿದಾಗ ಪ್ರೀತಿ ಮಾಡ್ಬೇಕನ್ಸತ್ತೆ, ಮಾತಾಡ್ಬೇಕನ್ಸತ್ತೆ. ಇದು ಸಹಜ, ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು, ಆಯಿತಾ? ಇದು ಸಹಜವಾಗಿ ಎಲ್ಲರಲ್ಲೂ ಬಂದಿರುತ್ತೆ. ಆದರೆ ನಮಗೆ ಒಂದು ವಯಸ್ಸು ಅಂತ ಇರುತ್ತೆ. ಅಂದರೆ ನಾವು ಇವಾಗ 7ನೇ ಕ್ಲಾಸ್ ಮಗಳು ಪ್ರೀತಿ ಮಾಡಿ 8ನೇ ಕ್ಲಾಸಿಗೆ ಬರೋ ಅಷ್ಟರಲ್ಲಿ ಯಾರ ಜೊತೆನೋ ಹೋಗ್ಬಿಟ್ಟಿರ್ತಾಳೆ, 9ನೇ ಕ್ಲಾಸಿಗೆ ಬಸ್ರಿ ಆಗಿಬಿಟ್ಟಿರ್ತಾಳೆ. ಇದೆಲ್ಲ ನಾವು ನೋಡಿದ್ದೀವಿ, ಇವಾಗ ಪೇಪರಲ್ಲಿ ನೋಡಿದ್ದೀವಿ. ನೀವು ನಂಬ್ತೀರಾ, ಸ್ಕೂಲಿಗೆ ಬಂದು ಮಗುನ ಇದಕ್ಕೆ ಕರ್ಕೊಂಡೋಗಿರ್ತಾರೆ ಡೆಲಿವರಿಗೆ, ತಂದೆ ತಾಯಿಗೆ ಗೊತ್ತಿರೋದಿಲ್ಲ. ಆ ಥರ ಎಲ್ಲ ನಡೆದಿರುತ್ತೆ. 9ನೇ ಕ್ಲಾಸ್ ಮಗು ಗರ್ಭಿಣಿ ಆಗಿರ್ತಾಳೆ ಅಂದರೆ ತಂದೆ ಮತ್ತು 3/4 ಭಾಗ ತಂದೆ ತಾಯಿ ಎಂಥ ಬಡವರಾಗಿದ್ರೂ ಓದ್ಸಕ್ಕೆ ರೆಡಿ ಇರ್ತಾರೆ. ಕೂಲಿ ಮಾಡಾರು ಓದಿಸ್ತೀನಿ ಅಂತಾರೆ. ಬಟ್ ಏನಾಗುತ್ತೆ, ಅವ್ರು 8, 9, 10ಕ್ಕೆ ಬಂದ ತಕ್ಷಣವೇ ಯಾರೋ ಒಂದು ಹುಡುಗನ ಸ್ನೇಹ ಆಗಿಬಿಡುತ್ತಿರುತ್ತೆ, ಓದೋದ್ರ ಬಗ್ಗೆ ಗಮನ ಬಿಟ್ಬಿಟ್ಟಿರ್ತಾರೆ. PUC ಅಂತಂದಾಗ ಹಳ್ಳಿಯಿಂದ ಬಸ್ ಹಿಡ್ಕೊಂಡು ಸಿಟಿಗೆ ಬರಬೇಕಾಗತ್ತೆ. ಅವಾಗ ಇವ್ರಿಗೆ ಹೆಚ್ಚು ಸಮಯ ಸಿಗುತ್ತೆ. ಅವಾಗ ಈ ಹೊರಗಡೆ ಸೆಕ್ಷುವಲಿ ಇಬ್ಬರು ಕನೆಕ್ಟ್ ಆಗೋದು. ಆಮೇಲೆ ಏನು ಇಲ್ಲ, ಮುಗಿದೋಯ್ತು ನಿಮ್ಮ ಜೀವನ. ಯಾವಾಗಲೂ ಆ ಒಂದು ಟೈಮ್ ಇರುತ್ತಲ್ಲ, ನೀವು 7th ಸ್ಟ್ಯಾಂಡರ್ಡಿಂದ 2nd PUವರೆಗೂ ನೀವು ಹುಷಾರಾಗಿ ನಾನು ಓದಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಇದನ್ನೆಲ್ಲ ನೋಡಬೇಕು, ಖುಷಿ ಪಡಬೇಕೇ ಹೊರ್ತು ಅದನ್ನ ಹೋಗಿ ಮುಟ್ಟಬಾರ್ದು, ಅನುಭವಿಸಬಾರ್ದು. ಆ ಅನುಭವಿಸ್ಲಿಕ್ಕೆ ಮುಟ್ಲಿಕ್ಕೆ ನಮಗೆ ವಯಸ್ಸು ಬರುತ್ತೆ, ಟೈಮ್ ಬರುತ್ತೆ. ಮತ್ತೆ ಶಿಕ್ಷಕರ ಜವಾಬ್ದಾರಿನೂ ಅಷ್ಟೇ. ಆಮೇಲೆ ಯಾರೂ ಮಾತಾಡೋದಿಲ್ಲ. ಈಗ ನಮ್ಮ ಅಪ್ಪ ಅಮ್ಮ ಏನು ಮಾತಾಡ್ತಿದ್ರಾ, ಬಟ್ ಆದರೆ ನಮ್ಮ ಟೈಮಲ್ಲಿ ಇವೆಲ್ಲ ಮೊಬೈಲ್ಗಳು ಇವೆಲ್ಲ ಏನೂ ಇರಲಿಲ್ಲ. ಸೊ ಆಗ ತುಂಬ ಒಂದು ಊರಲ್ಲಿ ಯಾರೋ ಒಬ್ರು ಲವ್ ಮ್ಯಾರೇಜ್ ಆದ್ರೂ ದೊಡ್ಡ ಇಶ್ಯೂ. ಇವಾಗ ಹಂಗಿಲ್ಲ, ಪ್ರತಿ ಮನೆಯಲ್ಲೂ ಲವ್ ಮ್ಯಾರೇಜ್ ಆಗಲಿ ಇಲ್ಲ ಅಂತಲ್ಲ, ಬಟ್ ವಯಸ್ಸಿದೆ. ಅಂದರೆ ನಿನ್ನ ಕಾಲ ಮೇಲೆ ನೀನು ಓದೋದನ್ನು ಬಿಟ್ಟು ನೀನು ಆ ವಯಸ್ಸಿಗೆ ನೀನಾದರೆ ಮುಗಿದೋಯ್ತು, ನಿಂದೇನು ಕೆಲಸ ಇಲ್ಲ. ಬಿಟ್ಟು ಹೋಗ್ತಾನೆ, ಅವ್ನು ಮೋಸ ಮಾಡ್ತಾನೆ, ಇಲ್ಲ ಹೋಗ್ತೀಯಾ, ಹೊಡಿತಾನೆ, ಬಡಿತಾನೆ, ಸಾಕಲ್ಲ, ಕುಡಿತಾನೆ, ಇಲ್ಲ ಯಾರನ್ನೋ ಇಟ್ಕೊಂಡು ನೀನು ನೋಡ್ಕೊಳ್ಳೋದಿಲ್ಲ. ಅವಾಗ ನೆನಪು ಬರುತ್ತೆ, ಹೌದು ನಾನು ಓದಬೇಕಾಗಿತ್ತು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕಾಗಿತ್ತು. ಎಷ್ಟು ಮುಖ್ಯ ಅನ್ನೋ ನಾನೇ ಉದಾಹರಣೆ. ನಾನು ಓದಿದೆ, ನಮ್ಮಪ್ಪ ಓದಿಸಿದ್ರು. ನಾನು ಓದಿಲ್ಲ ಅಂದಿದ್ರೆ ಅಲ್ವಾ, ನಾನು ಮದುವೆ ಮಾಡಿರೋರು. ನಾನು ಓದಿದ್ದಕ್ಕೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದಕ್ಕೆ, ಇವತ್ತು ಡಾಕ್ಟ್ರ್ ಆಗಿದ್ದಕ್ಕೆ ನನ್ನ ದುಡ್ಡು ನಾನು ಸಂಪಾದನೆ ಮಾಡ್ತೀನಿ. ನಾನು ನನಗೆ ಸ್ವಂತ ನಿರ್ಧಾರ ತೊಗೊಳ್ತೀನಿ. ನನ್ನ ಮನೆಯವ್ರನ್ನ ಕೇಳೋದಿಲ್ಲ. ನನಗೆ ಒಂದು ಸೀರೆ ತೊಗೋಬೇಕು, ನನ್ನ ಮನೆಯವ್ರನ್ನ ಕೇಳಿ ಸೀರೆ ತೊಗೊಳೋದಿಲ್ಲ. ಇಲ್ಲ ನಾನು ಎಲ್ಲೋ ಹೋಗಬೇಕಿಲ್ಲ, ನಾನು ಒಂದು ಕೋರ್ಸ್ ಕಲಿಬೇಕು, ನನ್ನ ಮನೆಯವ್ರನ್ನ ಕೇಳಿ ನಾನು ಕೋರ್ಸ್ನ ಕಲಿಯೋದಿಲ್ಲ. ಯಾಕಂದರೆ ನಾನು ದುಡಿತೀನಿ, ನನ್ನ ಹತ್ರ ಹಣ ಇದೆ, ನಾನು ಆ ಕೋರ್ಸಿಗೆ ದುಡ್ಡು ಕಟ್ತೀನಿ, ನಾನು ಕಲ್ತ್ಕೋತೀನಿ, ವಿಚಾರವಂತಳಾಗ್ತೀನಿ. ಅಂದರೆ ನೀವು ಯಾವಾಗಲೂ ಅಷ್ಟೇ, ಒಂದು ಹೆಣ್ಣು ಮಗಳು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಆರ್ಥಿಕವಾಗಿ ಸಬಲೀಕರಣ ಯಾವಾಗ ಆಗ್ತೀಯಾ, ನೀನು ಶಿಕ್ಷಿತಳಾಗಬೇಕು. ನೀನು ಓದೋ ಟೈಮಲ್ಲಿ ಇವನ್ನೆಲ್ಲ ಮಾಡೋಕ್ಕೋಗ್ಬಾರ್ದು. ಸೊ ನಿಮ್ಮ ಗುರಿ ಮುಟ್ಟುವತನ, ನಿಮ್ಮ ಏಕಾಗ್ರತೆ ಆ ಕಡೆ ಈ ಕಡೆ ಹೋಗ್ಕೂಡ್ದು. ನೀವು ಗುರಿ ಮುಟ್ಟಿದ ಮೇಲೆ, ನೀವು ಒಂದು ಸಾಧನೆ ಮಾಡಿದ್ರಿ, ನೀವು ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ, ನಿಮ್ಮ ದುಡ್ಡು ನೀವು ಗಳಿಸ್ತಾ ಇದ್ದೀರಾ, ಅವತ್ತು ನೀವು ಯಾರನ್ನು ಬೇಕಾದರೂ ಆಯ್ಕೆ ಮಾಡಿ, ನೀವು ಪ್ರೀತಿ ಮಾಡಿದವ್ರನ್ನ ಮದುವೆ ಮಾಡ್ಕೊಳ್ಳಿ. ಅವತ್ತಿಗೆ ನಿಮ್ಮ ಬದುಕು ಚೆನ್ನಾಗಿರುತ್ತೆ.